ಕೋಮದಲ್ಲಿರುವಂತಹ ತನ್ನ ಅಕ್ಕನನ್ನ ಉಳಿಸ್ಕೊಳ್ಳೋದಕ್ಕೆ ಈ ಮೂವಿಯ ನಾಯಕಿ ಈಜಿಪ್ಟ್ನ ಪಿರಮಿಡ್ ಒಳಗಡೆ ಇರುವಂತಹ ಹೆಸರಾಂತ ಪ್ರಾಚೀನ ಕಾಲದ ಡಾಕ್ಟರ್ ಆಗಿದ್ದಂತಹ ಒಂದು ಮಮ್ಮಿಗೆ ಜೀವ ಬರಿಸ್ಬೇಕು ಅಂತ ಅನ್ಕೋತಾಳೆ. ಅದರಿಂದ ಮಮ್ಮಿನ ತರೋದಕ್ಕೆ ಅಂತ ಅವಳು ಈಜಿಪ್ಟಿಗೆ ಬರ್ತಾಳೆ. ಅದನ್ನ ತರೋದಕ್ಕೆ ಅವಳಿಗೆ ಏನೆಲ್ಲ ಸಮಸ್ಯೆಗಳಾಗ್ತವೆ, ಆ ಮಮ್ಮಿಗೆ ನಿಜವಾಗ್ಲೂ ಜೀವ ಬರುತ್ತಾ, ನಂತರ ಅದು ಅವಳ ಅಕ್ಕನನ್ನ ಹುಷಾರ್ ಮಾಡುತ್ತಾ ಅನ್ನೋದನ್ನ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅದಕ್ಕೆ ನಾವಿವಾಗ ನೋಡ್ತಿರುವಂತ ಮೂವಿ ದ ಎಕ್ಸ್ಟ್ರಾರ್ಡಿನರಿ ಅಡ್ವೆಂಚರ್ ಆಫ್ ಎಡೆಲ್ ಬ್ಲಾನ್ಸ್ ಅಂತ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಅದ್ಭುತವಾಗಿದೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ 1911 ನವೆಂಬರ್ 4ನೇ ತಾರೀಕು ಬೆಳಗಿನ ಜಾವ ಸರಿಯಾಗಿ 1 ಗಂಟೆಗೆ ಪ್ರೊಫೆಸರ್ ಮೀರಾ ಜೋಸೆಫ್ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಿರ್ತಾರೆ. ಇವರು ಈಜಿಪ್ಟ್ ನ ಪ್ರಾಚೀನ ವಸ್ತುಗಳ ಸೈಂಟಿಸ್ಟ್ ಆಗಿರ್ತಾರೆ. ಹಾಗೆ ಅವರು ಸತ್ತವ್ರಿಗೆ ಮತ್ತೆ ಹೇಗ್ ಜೀವ ಬರಿಸಬಹುದು ಅನ್ನೋದ್ರ ಬಗ್ಗೆ 35 ವರ್ಷಗಳಿಂದ ಸಂಶೋಧನೆ ಮಾಡ್ತಾ ಇರ್ತಾರೆ. ಇವರ ಶಕ್ತಿಯಿಂದ ತುಂಬಾ ವರ್ಷಗಳಿಂದ ಒಂದು ಮ್ಯೂಸಿಯಂ ನಲ್ಲಿರುವಂತಹ ಒಂದು ಮೋನ್ಸ್ಟರ್ ಪಕ್ಷಿಗೆ ಜೀವ ಬಂದ್ಬಿಡುತ್ತೆ. ಅದರಿಂದ ಆ ಪಕ್ಷಿ ಮೊಟ್ಟೆನ ಹೊಡ್ಕೊಂಡು ಅದರಿಂದ ಹೊರಗಡೆ ಬಂದು ಆ ಮ್ಯೂಸಿಯಂ ಒಳಗಡೆ ಎಲ್ಲ ಒಡ್ಡಾಡ್ತಿರುತ್ತೆ. ಅದರ ಕಂಟ್ರೋಲ್ ಸಂಪೂರ್ಣವಾಗಿ ಪ್ರೊಫೆಸರ್ ಜೋಸೆಫ್ ಹತ್ರ ಇರುತ್ತೆ. ಸ್ವಲ್ಪ ಸಮಯದ ನಂತರ ಆ ಪಕ್ಷಿ ಹಾರಾಡ್ತಿರುವಂತಹ ಅದೇ ರೀತಿಯಲ್ಲಿರುವಂತಹ ಪಕ್ಷಿಗಳ ಫೋಟೋ ನೋಡಿ ಅದು ಕೂಡ ಹಾರೋದಕ್ಕೆ ಟ್ರೈ ಮಾಡುತ್ತೆ. ಹಾಗೆ ಆ ಪಕ್ಷಿ ಹಾರೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾ ಹಾರ್ಕೊಂಡು ಆ ಮ್ಯೂಸಿಯಂ ಇಂದ ಹೊರಗಡೆ ಬಂದ್ಬಿಡುತ್ತೆ. ಅದೇ ಸಮಯಕ್ಕೆ ರೈಮಂಡ್ ಅನ್ನೋ ಒಬ್ಬ ವ್ಯಕ್ತಿ ಒಬ್ಳು ಹುಡುಗಿ ಜೊತೆ ಜೀಪ್ ನಲ್ಲಿ ಅವನ ಮನೆ ಕಡೆ ಹೋಗ್ತಿರ್ತಾನೆ. ಅವಾಗ ಆ ಜೀಪ್ ಗೆ ಮೋನ್ಸ್ಟರ್ ಪಕ್ಷಿ ಬಂದು ಡ್ಯಾಶ್ ಹೊಡೆದ್ಬಿಡುತ್ತೆ. ಹಾಗೆ ಆ ಜೀಪ್ ನ ಅದು ಪಕ್ಕದಲ್ಲಿದ್ದಂತಹ ಒಂದು ನದಿ ಒಳಗಡೆ ಬೀಳಿಸ್ಬಿಡುತ್ತೆ. ಅವಾಗ ನಮ್ಗೆ ಸೈಂಟಿಸ್ಟ್ ಜೊಬರಸ್ಕಿನ ತೋರಿಸ್ತಾರೆ. ಇವನು ಈ ಮೂವಿಯ ಹೀರೋಯಿನ್ ಆದ ಎಡೆಲ್ ಬ್ಲಾನ್ಸ್ ನ ತುಂಬಾ ಲವ್ ಮಾಡ್ತಿರ್ತಾನೆ. ಆದ್ರೆ ಅದು ಎಡೆಲ್ಗೆ ಗೊತ್ತಿರೋದಿಲ್ಲ. ಇವಳೇ ಎಡೆಲ್ ಬ್ಲಾನ್ಸ್. ಇವಳ ಹತ್ರ ಜೊಬಲಸ್ಗೆ ಬಂದಾಗ ಅವನಿಗೆ ಅವನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಈಗಿರ್ಬೇಕಾದ್ರೆ ಎಡೆಲ್ ಈಜಿಪ್ಟ್ ನ ಪುರಾತನ ಕಾಲದ ಅತ್ಯಂತ ಹೆಸರುವಾಸಿಯಾಗಿರುವಂತಹ ಒಬ್ಬ ವೈದ್ಯರನ್ನ ಮೀಟ್ ಮಾಡೋದಕ್ಕೆ ಅಂತ ಈಜಿಪ್ಟಿಗೆ ಬರ್ತಾಳೆ. ಅದು ಯಾಕೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಅವರು ತುಂಬಾ ಸಮಯದ ನಂತರ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಆ ಜಾಗ ತುಂಬಾ ಪುರಾತನ ಕಾಲದ ಅವಶೇಷಗಳು ಮತ್ತೆ ಮಮ್ಮಿಗಳನ್ನ ಇಟ್ಟಿರುವಂತ ಜಾಗ ಆಗಿರುತ್ತೆ. ಅವ್ರುಗಳು ಆ ಜಾಗದೊಳಗಡೆ ಬಂದು ಮ್ಯಾಪ್ ನ ನೋಡ್ಕೊಂಡು ಒಳಗಡೆ ಹೋಗೋದಕ್ಕೆ ದಾರಿ ಕಂಡಿಡಿದು ಡೋರ್ ನ ಓಪನ್ ಮಾಡ್ತಾರೆ. ಅವಾಗ ಅದ್ರೊಳಗಡೆಯಿಂದ ಒಂದು ಲಿಕ್ವಿಡ್ ಹೊರಗಡೆ ಬರುತ್ತೆ. ಆ ಡೋರ್ ಓಪನ್ ಆದ ಕೂಡಲೇ ಅಲ್ಲಿನ ಲೋಕಲ್ ಜನಗಳೆಲ್ಲ ಎಡೆಲ್ಗೆ ಇನ್ಮೇಲೆ ನಿನ್ನ ಕೆಲಸ ಇಲ್ಲಿ ಏನೂ ಇಲ್ಲ, ಇಲ್ಲಿಂದ ನೀನು ವಾಪಸ್ ಹೋಗ್ಲಿಲ್ಲ ಅಂದ್ರೆ ನೀನು ಜೀವಂತವಾಗಿರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಎಡೆಲ್ ಸ್ವಲ್ಪನೂ ಭಯ ಪಡೋದಿಲ್ಲ. ಇಲ್ಲಿರುವಂತ ಲಿಕ್ವಿಡ್ ನಲ್ಲಿ ಆಯಿಲ್ ಮತ್ತೆ ಪೆಟ್ರೋಲ್ ಮಿಕ್ಸ್ ಆಗಿದೆ. ಇದಕ್ಕೇನಾದ್ರೂ ಸ್ವಲ್ಪ ಬೆಂಕಿ ಹಚ್ಚಿದ್ರೆ ನನ್ ಜೊತೆ ನೀವುಗಳು ಕೂಡ ಸುಟ್ಟು ಬೂದಿ ಆಗ್ತೀರಾ ಅಂತ ಹೇಳ್ತಾಳೆ. ಅದರಿಂದ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಆ ಲಿಕ್ವಿಡ್ ನ ಕೈಲಿ ತಗೊಂಡು ನೋಡ್ತಿರ್ಬೇಕಾದ್ರೆ ಅವನ ಕೈಗೆ ಇನ್ನೊಬ್ಬ ಬೆಂಕಿ ಹಚ್ಬಿಡ್ತಾನೆ. ಅದರಿಂದ ಅವನ ಕೈಗೆಲ್ಲ ಬೆಂಕಿ ಹತ್ಕೊಬಿಡುತ್ತೆ. ಅದನ್ನ ನೋಡಿ ಅವ್ರುಗಳು ಎಡೆಲ್ಗೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ನಾವೆಲ್ಲ ಸೇರ್ಕೊಂಡು ಇದ್ರೊಳಗಡೆ ಇರುವಂತ ನಿಧಿನ ಒಟ್ಟಿಗೆ ಹುಡ್ಕೋಣ ಅಂತ ಹೇಳ್ತಾರೆ. ಅವಾಗ ಎಡೆಲ್ ಸ್ವಲ್ಪ ಮರಳನ್ನ ತೆಗೆದು ಅಲ್ಲೇ ಪಕ್ಕದಲ್ಲಿದ್ದಂತಹ ಪಾತ್ರೆ ಒಳಗಡೆ ಹಾಕ್ತಾಳೆ. ಅದರಿಂದ ಅಲ್ಲಿದ್ದಂತ ಕೆಲವು ಸೀಕ್ರೆಟ್ ಡೋರ್ಸ್ ಗಳೆಲ್ಲ ಓಪನ್ ಆಗ್ತವೆ. ಅವರೆಲ್ಲ ಅದ್ರೊಳಗಡೆ ಬಂದಾಗ ಅಲ್ಲಿ ತುಂಬಾನೇ ಬೆಲೆ ಬಾಳುವಂತಹ ಚಿನ್ನದ ನಾಣ್ಯಗಳಿರ್ತವೆ. ಆ ನಿಧಿನ ನೋಡಿ ಅಲ್ಲಿನ ಲೋಕಲ್ ಜನಗಳೆಲ್ಲ ತುಂಬಾ ಖುಷಿಯಿಂದ ಆ ಚಿನ್ನದ ನಾಣ್ಯಗಳನ್ನ ತಪ್ಕೊಳ್ತಾ ಇರ್ತಾರೆ. ಆದ್ರೆ ಎಡೆಲ್ಗೆ ಆ ನಿಧಿ ಬೇಕಾಗಿರೋದಿಲ್ಲ, ಅವಳಿಗೆ ಬೇಕಾಗಿರೋದು ಬೇರೆನೆ ಇರುತ್ತೆ. ಅದರಿಂದ ಅವಳು ಅಲ್ಲೇ ಪಕ್ಕದಲ್ಲಿದ್ದಂತಹ ಮಮ್ಮಿ ಬಾಕ್ಸ್ ಗಳನ್ನ ಓಪನ್ ಮಾಡಿಸ್ತಾ ಇರ್ತಾಳೆ. ಅಷ್ಟರಲ್ಲೇ ಅವ್ರುಗಳು ಅಲ್ಲಿಗೆ ಬಂದಿರುವಂತ ವಿಷಯ ಕೆಲವು ಲೋಕಲ್ಸ್ ಗಳಿಗೆ ಗೊತ್ತಾಗಿ ಅವ್ರುಗಳು ಅಲ್ಲಿಗೆ ಪೊಲೀಸ್ನವ್ರನ್ನ ಕರ್ಕೊಂಡ್ ಬರ್ತಾ ಇರ್ತಾರೆ. ಈ ಕಡೆ ಎಡೆಲ್ ಮಮ್ಮಿ ಬಾಕ್ಸ್ ನ ಹೊರಗಡೆ ತೆಗ್ಸಿ ಅದನ್ನ ಓಪನ್ ಮಾಡಿ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಅಲ್ಲಿನ ಲೋಕಲ್ ಜನಗಳು ಮಮ್ಮಿ ಬಾಕ್ಸ್ ನ ಯಾವತ್ತೂ ಓಪನ್ ಮಾಡಬಾರ್ದು, ಅದನ್ನೇನಾದ್ರೂ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಪನಿಷ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಎಡೆಲ್ ಹಾಗಾದ್ರೆ ನೀವು ಈ ನಿಧಿನ ತಗೊಂಡೋದ್ರೆ ನಿಮ್ಗೆ ಏನು ಪನಿಷ್ಮೆಂಟ್ ಆಗೋದಿಲ್ವಾ ಅಂತ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ಚಿನ್ನದ ನಾಣ್ಯಗಳಿರುವಂತಹ ಜಾಗ ಓಪನ್ ಆಗಿ ಅವ್ರುಗಳು ಕೆಳಗಡೆ ಬಿದ್ದೋಗ್ತಾರೆ. ನಂತರ ಎಡೆಲ್ ಮಮ್ಮಿ ಬಾಕ್ಸ್ ನ ಓಪನ್ ಮಾಡಿಸಿ ಅದ್ರೊಳಗಡೆ ಇದ್ದಂತಹ ಮಮ್ಮಿನ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಯಾಕಂದ್ರೆ ಅವಳು ಅಲ್ಲಿಗೆ ಹುಡ್ಕೊಂಡ್ ಬಂದಿದ್ದು ಆ ಮಮ್ಮಿಯನ್ನೇ. ಅವರೇ ಈಜಿಪ್ಟ್ ನ ತುಂಬಾ ಹೆಸರುವಾಸಿಯಾಗಿರುವಂತಹ ವೈದ್ಯರು. ಅಷ್ಟರಲ್ಲಿ ಅಲ್ಲಿಗೆ ಪ್ರೊಫೆಸರ್ ಡೂವಿಲ್ ವೆಲ್ಟ್ ಪೊಲೀಸ್ನವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ನೀವು ಏನ್ ಕದೀತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಎಡೆಲ್ ನಾವಿಲ್ಲಿ ಏನು ಕದಿಯೋದಕ್ಕೆ ಅಂತ ಬಂದಿಲ್ಲ, ಈ ಮಮ್ಮಿಯ ಹೆಸರು ಪೋಲ್ಮೋಸಿಸ್ ಅಂತ. ಇವರು ಏಷ್ಯಾದ ಹೆಸರಂತ ಮಹಾನ್ ಮೆಡಿಕಲ್ ಎಕ್ಸ್ಪರ್ಟ್. ನನಗೆ ಇವರ ಅವಶ್ಯಕತೆ ಇದೆ. ಅದು ಯಾಕೆ ಅಂದ್ರೆ ನನ್ನ ಅಕ್ಕ ಇವಾಗ ಕೋಮದಲ್ಲಿದ್ದಾಳೆ, ಅವಳನ್ನ ಇವರು ಹುಷಾರ್ ಮಾಡ್ಬೇಕು ಅಂತ ಹೇಳ್ತಾಳೆ. ಅವಾಗ ಡೂಯಿಲ್ ವೆಲ್ಟ್ ಆದ್ರೆ ಇವರು ಸತ್ತಿದ್ದಾರೆ, ಇವರನ್ನ ನೀನು ಹೇಗ್ ಜೀವಂತ ಮಾಡ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಎಡೆಲ್ ಒಂದು ಬುಕ್ಸ್ ನ ಅವ್ರ ಕೈಲಿ ಕೊಟ್ಟು ಇದರಿಂದ ಅಂತ ಹೇಳ್ತಾಳೆ. ಆ ಬುಕ್ ನ ಡೂಯಿಲ್ ವೆಲ್ಟ್ ಇಸ್ಕೊಂಡ್ ನೋಡಿ ಎಡೆಲ್ ಇದೆಲ್ಲ ಓದೋದಕ್ ಮಾತ್ರ ಚಂದ, ಆದ್ರೆ ಇದು ಕೆಲ್ಸಕ್ ಬರೋದಿಲ್ಲ ಅಂತ ಹೇಳಿ ಪೊಲೀಸ್ನವ್ರಿಗೆ ಇವ್ರುಗಳನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಅದರಿಂದ ಅವ್ರುಗಳು ಎಲ್ಲರನ್ನೂ ಅರೆಸ್ಟ್ ಮಾಡಿ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಂದು ಅವ್ರುಗಳನ್ನ ಶೂಟ್ ಮಾಡಿ ಸಾಯಿಸೋದಕ್ಕೆ ನೋಡ್ತಿರ್ತಾರೆ. ಅವಾಗ ಎಡೆಲ್ ಒಂದು ಪ್ಲಾನ್ ಮಾಡಿ ನಾನು ಕೊನೆಯದಾಗಿ ಒಂದು ಸಿಗರೇಟ್ ನ ಸೇದ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಡೂವಿಲ್ ವೆಲ್ಟ್ ಸರಿ ನಿನ್ನ
ನನ್ನ ಕೊನೆ ಆಸೆನ ನಾನು ಈಡೇರಿಸ್ತೀನಿ ಅಂತ ಹೇಳಿ ಅವಳಿಗೆ ಸಿಗರೇಟ್ ನ ಕೊಟ್ಟು ಲೈಟರ್ ನ ಹೊರಗಡೆ ತೆಗಿತಾನೆ. ಆ ಲೈಟರ್ ನ ಎಡೆಲ್ ನೋಡಿ ಈ ಲೈಟರ್ ತುಂಬಾನೇ ಸುಂದರವಾಗಿದೆ ಅಂತ ಲೈಟರ್ ನ ಇಸ್ಕೊಂಡು ಆ ಲೈಟರ್ ನಿಂದ ಅಲ್ಲಿದ್ದಂತಹ ಲಿಕ್ವಿಡ್ ಗೆ ಬೆಂಕಿ ಹಚ್ಚಿ ಅವಳು ಮತ್ತೆ ಅಲ್ಲಿಂದ ಒಳಗಡೆ ಓಡ್ ಬರ್ತಾಳೆ. ಅವಾಗ ಅವಳು ಹಿಂದೆನೆ ಬೆಂಕಿ ತುಂಬಾನೇ ಫೋರ್ಸ್ ಆಗಿ ಬರ್ತಿರುತ್ತೆ. ಅದರಿಂದ ಅವಳು ಮಮ್ಮಿ ಹತ್ರ ಬಂದು ನನ್ನನ್ನ ಕಾಪಾಡು ಅಂತ ಹೇಳಿ ಅವಳು ಕೂಡ ಮಮ್ಮಿ ಬಾಕ್ಸ್ ಒಳಗಡೆ ಸೇರ್ಕೋತಾಳೆ. ಅವಾಗ ಆ ಬಾಕ್ಸ್ ಅಲ್ಲಿಂದ ಕೆಳಗಡೆ ಬಿದೋಗಿ ಒಂದು ನದಿಯಲ್ಲಿ ತೇಲ್ಕೊಂಡು ಭಯಂಕರವಾಗಿರುವಂತ ಸುಳಿ ಒಳಗಡೆ ಹೋಗ್ಬಿಡುತ್ತೆ. ಅದರಿಂದ ಎಡೆಲ್ ಕೂಡ ಸತ್ತೋದ್ಲು ಅಂತ ನಾವು ಅನ್ಕೊಳ್ಳೋಷ್ಟ್ರಲ್ಲಿ ಸ್ವಲ್ಪ ಸಮಯದ ನಂತರ ಅವಳು ಸೇರ್ಕೊಂಡಿದ್ದಂತ ಮಮ್ಮಿ ಬಾಕ್ಸ್ ಒಂದು ನದಿಯಿಂದ ಹೊರಗಡೆ ಬರುತ್ತೆ. ಆ ಬಾಕ್ಸ್ ಇಂದ ಎಡೆಲ್ ಸೇವ್ ಆಗ್ತಾಳೆ. ಹಾಗೆ ಅವಳು ಅನ್ಕೊಂಡ ಹಾಗೆ ಪೋಲ್ ಮಾಸಿಸ್ ಮಮ್ಮಿ ಕೂಡ ಆ ಬಾಕ್ಸ್ ಒಳಗಡೆ ಇರುತ್ತೆ. ಈ ಕಡೆ ಪ್ರೊಫೆಸರ್ ಡೂವಿಲ್ ವೆಲ್ಟ್ ಕೂಡ ಬದುಕಿರ್ತಾನೆ. ಅವನು ಮೇಲ್ಗಡೆ ಎದ್ದು ನಾನು ಅವಳನ್ನ ಬಿಡೋದಿಲ್ಲ ಅಂತ ಹೇಳ್ತಿರ್ತಾನೆ. ಈಗಿರ್ಬೇಕಾದ್ರೆ ಮಿಸ್ಟರ್ ಚೋಪೋರ್ಡ್ ಸಿಟಿ ಒಳಗಡೆ ಮೋನ್ಸ್ಟರ್ ಪಕ್ಷಿನ ನೋಡಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿರ್ತಾನೆ. ಆದ್ರೆ ಅವನು ತುಂಬಾ ಡ್ರಿಂಕ್ಸ್ ಮಾಡಿರೋದ್ರಿಂದ ಪೊಲೀಸ್ನವರು ಅವನ ಮಾತನ್ನ ನಂಬ್ತಾ ಇರೋದಿಲ್ಲ. ಅವರು ಅವನನ್ನೇ ಜೈಲಿಗೆ ಹಾಕ್ತಾರೆ. ಹಾಗೆ ಇನ್ಸ್ಪೆಕ್ಟರ್ ಆಲ್ಬರ್ಟ್ ಅವನ ಟೀಮ್ಗೆ ಈ ವಿಷಯನ ನೀವು ಯಾರತ್ರನು ಹೇಳ್ಬೇಡಿ, ಅದ್ರಲ್ಲೂ ಪ್ರೆಸ್ನವ್ರಿಗಂತೂ ಈ ವಿಷಯ ಗೊತ್ತಾಗ್ಲೇಬಾರ್ದು ಅಂತ ಹೇಳ್ತಿರ್ತಾನೆ. ಆದ್ರೂ ಕೂಡ ನೆಕ್ಸ್ಟ್ ಡೇ ಆ ವಿಷಯ ಪೇಪರ್ ನಲ್ಲಿ ಬಂದಿರುತ್ತೆ. ಆ ನ್ಯೂಸ್ ನ ಅಲ್ಲಿನ ಪ್ರೆಸಿಡೆಂಟ್ ನೋಡಿ ಈ ಪೇಪರ್ ನವರು ಪೇಪರ್ ಸೇಲ್ ಆಗ್ಲಿ ಅಂತ ಏನ್ ಬೇಕೋ ಅದನ್ನೇ ಟೈಪ್ ಮಾಡ್ತಾರೆ. ಈ ಕಾಲದಲ್ಲಿ ಮೋನ್ಸ್ಟರ್ ಪಕ್ಷಿ ಬದುಕಿದ್ಯಾ, ಇದು ನಂಬುವಂತ ವಿಷಯನ ಅಂತ ಪೇಪರ್ ನವ್ರಿಗೆ ಬೈತಾ ವಿಂಡೋ ಹತ್ರ ಬರ್ತಾರೆ. ಅವಾಗ ಅವ್ರ ಮುಂದೆನೆ ಆ ಮೋನ್ಸ್ಟರ್ ಪಕ್ಷಿ ಹಾರ್ಕೊಂಡು ಹೋಗುತ್ತೆ. ಅದನ್ನ ನೋಡಿ ಪ್ರೆಸಿಡೆಂಟ್ ತುಂಬಾ ಭಯ ಪಡ್ಕೊಂಡು ಹೋಮ್ ಮಿನಿಸ್ಟರ್ಗೆ ಕಾಲ್ ಮಾಡಿ ಮೋನ್ಸ್ಟರ್ ಪಕ್ಷಿಯ ವಿಷಯ ಸಿಟಿನಲ್ಲಿ ತುಂಬಾನೇ ಸೀರಿಯಸ್ ಆಗ್ತಾ ಇದೆ, ಆದಷ್ಟು ಬೇಗ ಅದ್ರ ಬಗ್ಗೆ ನೀವು ತಿಳ್ಕೊಂಡು ನಮಗ್ ತಿಳಿಸಿ ಅಂತ ಹೇಳ್ತಾರೆ. ಅದರಿಂದ ಹೋಮ್ ಮಿನಿಸ್ಟರ್ ಪ್ರಿಫೆಕ್ಟ್ ಗೆ ಕಾಲ್ ಮಾಡಿ ಸಿಟಿ ಒಳಗಡೆ ಯಾವ್ದೋ ಮೋನ್ಸ್ಟರ್ ಪಕ್ಷಿ ಹಾರಾಡ್ತಾ ಇದೆಯಂತೆ, ಅದ್ರ ಬಗ್ಗೆ ಪ್ರೆಸಿಡೆಂಟ್ ಗೆ ಮಾಹಿತಿ ಬೇಕಂತೆ, ಆದಷ್ಟು ಬೇಗ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಅವರು ಪೊಲೀಸ್ ಕಮಿಷನರ್ ಗೆ ಕಾಲ್ ಮಾಡಿ ಮೋನ್ಸ್ಟರ್ ಪಕ್ಷಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೇಳ್ತಾರೆ. ಆ ಕಮಿಷನರ್ ಕೊನೆದಾಗಿ ಇನ್ಸ್ಪೆಕ್ಟರ್ ಆಲ್ಬರ್ಟ್ ಗೆನೆ ಕಾಲ್ ಮಾಡಿ ಯಾವ್ದೋ ಮೋನ್ಸ್ಟರ್ ಪಕ್ಷಿ ಸಿಟಿ ಒಳಗಡೆ ಹಾರಾಡ್ತಾ ಇದೆಯಂತೆ, ಆ ಪಕ್ಷಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ, ನಿಮ್ಮ ಹತ್ರ ಇನ್ನ ಕೇವಲ 24 ಗಂಟೆಗಳು ಮಾತ್ರ ಇದೆ ಅಂತ ಹೇಳ್ತಾರೆ. ಅದರಿಂದ ಇನ್ಸ್ಪೆಕ್ಟರ್ ಆಲ್ಬರ್ಟ್ ಈ ಪಕ್ಷಿ ಮೊದಲು ಎಲ್ಲಿಂದ ಬಂದಿರಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಪ್ರೊಫೆಸರ್ ಮೆನಾರ್ಡ್ ಮತ್ತೆ ಜೊಬರಾಸ್ಕಿ ಇಬ್ರು ಮ್ಯೂಸಿಯಂ ನಲ್ಲಿರುವಂತ ಮೊಟ್ಟೆನ ನೋಡಿ 135 ಮಿಲಿಯನ್ ಇಯರ್ಸ್ ನಿಂದ ತನ್ನ ಗರ್ಭದಲ್ಲಿದ್ದಂತಹ ಪಕ್ಷಿ ನಿನ್ನೆ ರಾತ್ರಿ ಅಷ್ಟೇ ಈ ಮೊಟ್ಟೆಯಿಂದ ಹೊರಗಡೆ ಬಂದಿದೆ, ಅದು ನೇರವಾಗಿ ಅಲ್ಲಿಂದ ಹೊರಗಡೆ ಹೋಗಿದೆ, ಅದ್ರ ಬಗ್ಗೆ ನೀನ್ ಸ್ವಲ್ಪ ಅಧ್ಯಯನ ಮಾಡ್ಬೇಕು ಅಂತ ಪ್ರೊಫೆಸರ್ ಮೆನಾರ್ಡೋ ಜೊಬರಾಸ್ಕಿಗೆ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಇನ್ಸ್ಪೆಕ್ಟರ್ ಆಲ್ಬರ್ಟ್ ಬಂದು ಆ ಮ್ಯೂಸಿಯಂ ನ ಇನ್ಚಾರ್ಜ್ ಆದಂತಹ ಪ್ರೊಫೆಸರ್ ಮೆನಾರ್ಡೋ ಹತ್ರ ನನಗೆ ಮೋನ್ಸ್ಟರ್ ಪಕ್ಷಿ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು, ನಿಮ್ಗೆ ಅದ್ರ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಮಿನಾರ್ಡೋ ಆ ಪಕ್ಷಿ ಬಗ್ಗೆ ನನಗಿಂತ ನನ್ನ ಸ್ನೇಹಿತನಾದ ಮೇರಿ ಜೋಸೆಫ್ಗೆ ತುಂಬಾ ವಿಷಯ ಗೊತ್ತಿದೆ, ಅದರಿಂದ ನೀವು ಅವರನ್ನೇ ಮೀಟ್ ಮಾಡಿ ಅಂತ ಹೇಳಿ ಅವರ ಅಡ್ರೆಸ್ ನ ಕೊಡ್ತಾರೆ. ಈ ಕಡೆ ಪ್ರೊಫೆಸರ್ ಜೋಸೆಫ್ ಜೀವ ಕೊಟ್ಟಿರುವಂತ ಮೋನ್ಸ್ಟರ್ ಪಕ್ಷಿ ನೇರವಾಗಿ ಅವರ ಮನೆ ಹತ್ರನೇ ಬರುತ್ತೆ. ಆ ಪಕ್ಷಿನ ನೋಡಿ ಜೋಸೆಫ್ ತುಂಬಾ ಖುಷಿಯಿಂದ ಆ ಪಕ್ಷಿಗೆ ತಿನ್ನೋದಕ್ಕೆ ಸ್ವಲ್ಪ ಮಾಂಸನ ತೋರಿಸಿ ಒಳಗಡೆ ಬಾ ಮಗು ಅಂತ ಕರೀತಾ ಇರ್ತಾರೆ. ಅದರಿಂದ ಆ ಪಕ್ಷಿ ಅವರ ಮನೆ ಒಳಗಡೆ ಹೋಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಇನ್ಸ್ಪೆಕ್ಟರ್ ಆಲ್ಬರ್ಟ್ ಮತ್ತೆ ಅವನ ಟೀಮ್ ಕೂಡ ಬಂದ್ಬಿಡುತ್ತೆ. ಸ್ನೇಹಿತರೆ, ಈ ಪಕ್ಷಿಗೆ ಟೆರೋಡಕ್ಟೈಲ್ ಅಂತ ಕರೀತಾರೆ. ಪ್ರೊಫೆಸರ್ ಜೋಸೆಫ್ ಆ ಪಕ್ಷಿಗೆ ಮಾಂಸನ ತಿನ್ನಿಸ್ತಿರ್ಬೇಕಾದ್ರೆ ಆಲ್ಬರ್ಟ್ ಅವರ ಮನೆ ಹತ್ರ ಬಂದು ಕಾಲಿಂಗ್ ಬೆಲ್ ಮಾಡ್ತಾರೆ. ಅದರಿಂದ ಪ್ರೊಫೆಸರ್ ಬಾಗ್ಲನ್ನ ತೆಗೆದು ಯಾರ್ ನೀವು, ನಿಮ್ಗೆ ಏನ್ ಬೇಕಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಅವರು ನನ್ನ ಹೆಸರು ಇನ್ಸ್ಪೆಕ್ಟರ್ ಆಲ್ಬರ್ಟ್, ನನ್ಗೆ ಮೋನ್ಸ್ಟರ್ ಪಕ್ಷಿ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು, ನೀವು ಆ ಪಕ್ಷಿ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದೀರಂತೆ, ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂತ ಕೇಳ್ತಾರೆ. ಅವಾಗ ಪ್ರೊಫೆಸರ್ ಜೋಸೆಫ್ಗೆ ಬೇರೆ ದಾರಿ ಇಲ್ದೆ ಅವರನ್ನ ಅವರು ಒಳಗಡೆ ಕರ್ಕೊಂಡು ಬರ್ತಾರೆ. ನಂತರ ಅವರಿಬ್ರು ಮೋನ್ಸ್ಟರ್ ಪಕ್ಷಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಆಲ್ಬರ್ಟ್ ಮೊಟ್ಟೆ ತಿನ್ನೋದಕ್ಕೆ ಅಂತ ಅದನ್ನ ಸುಳಿತಾ ಇರ್ತಾರೆ. ಅವರು ಯಾವಾಗ್ಲೂ ಓದ್ ಕಡೆ ಎಲ್ಲ ತಿನ್ನೋದಕ್ಕೆ ಏನಾದ್ರೂ ಇಟ್ಕೊಂಡೇ ಹೋಗ್ತಿರ್ತಾರೆ, ಯಾಕಂದ್ರೆ ಅವರು ಯಾವಾಗ್ಲೂ ಏನಾದ್ರೂ ತಿಂತಾನೆ ಇರ್ಬೇಕು. ಆ ಮೊಟ್ಟೆನ ಆಲ್ಬರ್ಟ್ ಪೂರ್ತಿ ಸುಲ್ದು ಇನ್ನೇನ್ ಅದನ್ನ ತಿನ್ಬೇಕು. ಅಷ್ಟರಲ್ಲಿ ಪರ್ದೆ ಹಿಂದೆ ಇದ್ದಂತಹ ಮೋನ್ಸ್ಟರ್ ಪಕ್ಷಿ ಆ ಮೊಟ್ಟೆನ ನೋಡಿ ಅದನ್ನ ತಿನ್ನೋದಕ್ಕೆ ಅಂತ ಅವ್ರಗಳ ಮುಂದೆ ಬಂದ್ಬಿಡುತ್ತೆ. ಆ ಪಕ್ಷಿನ ನೋಡಿ ಅಲ್ಲಿದ್ದವರೆಲ್ಲ ತುಂಬಾನೇ ಭಯ ಪಡ್ತಿರ್ತಾರೆ. ಆ ಮೋನ್ಸ್ಟರ್ ಪಕ್ಷಿ ಅಲ್ಲಿದ್ದಂತ ವಸ್ತುಗಳನ್ನೆಲ್ಲ ಪೀಸ್ ಪೀಸ್ ಮಾಡಿ ಮತ್ತೆ ಕಿಟಕಿಯಿಂದ ವಾಪಸ್ ಹಾರೋಗ್ಬಿಡುತ್ತೆ. ಅದರಿಂದ ಇನ್ಸ್ಪೆಕ್ಟರ್ ಆಲ್ಬರ್ಟ್ ಇದೆಲ್ಲ ಆಗಿದ್ದು ಇವರಿಂದನೇ, ಇವರನ್ನ ಅರೆಸ್ಟ್ ಮಾಡಿ ಅಂತ ಪ್ರೊಫೆಸರ್ ಜೋಸೆಫ್ ನ ಅರೆಸ್ಟ್ ಮಾಡ್ತಾರೆ. ಈ ಕಡೆ ಎಡೆಲ್ ತುಂಬಾನೇ ಕಷ್ಟಪಟ್ಟು ಪ್ಯಾಲ್ಮೋಸಿಸ್ ಮಮ್ಮಿ ಇರುವಂತ ಬಾಕ್ಸ್ ನ ಅವಳ ಮನೆಗೆ ತಗೊಂಡ್ ಬಂದು ಅದನ್ನ ಒಂದ್ ಕಡೆ ಇಟ್ಟು ನಂತರ ಅವಳ ಅಕ್ಕನ ಹತ್ರ ಬರ್ತಾಳೆ. ಅವರು ಕೋಮಾದಲ್ಲಿ ಇರೋದ್ರಿಂದ ಅವರು ಯಾವುದೇ ರೀತಿ ಮೂವ್ಮೆಂಟ್ಸ್ ನ ಮಾಡದೆ ಕೂತಲ್ಲೇ ಕೂತಿರ್ತಾರೆ. ಅವರಿಗೆ ಎಡೆಲ್ ಸ್ವಲ್ಪ ಮೇಕಪ್ ಮಾಡಿ ನೀನು ಆದಷ್ಟು ಬೇಗ ಹುಷಾರಾಗ್ತೀಯಾ, ಯಾಕಂದ್ರೆ ಇವ್ರ ಹೆಸರು ಪ್ಯಾಲ್ಮೋಸಿಸ್ ಅಂತ, ಇವರೊಬ್ರು ಹೆಸರಂತ ಪ್ರಾಚೀನ ಕಾಲದ ಡಾಕ್ಟರ್, ಇವರು ನಿನ್ನನ್ನ ಆದಷ್ಟು ಬೇಗ ಗುಣಪಡಿಸ್ತಾರೆ ಅಂತ ಹೇಳಿ ಅವಳು ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಅಂತ ಡೋರ್ ನ ಓಪನ್ ಮಾಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಜೊಬರಾಸ್ಕಿ ಬಂದು ಎಡೆಲ್ಗೆ ಒಂದು ಲೆಟರ್ ನ ಕೊಡ್ತಾನೆ. ಅದನ್ನ ಎಡೆಲ್ ಇಸ್ಕೊಂಡು ನನಗಿವಾಗ ಇದನ್ನ ಓದೋದಕ್ಕೆ ಟೈಮ್ ಇಲ್ಲ, ಫ್ರೀ ಆದ್ಮೇಲೆ ಓದ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅವಳು ಪ್ರೊಫೆಸರ್ ಜೋಸೆಫ್ ಜೈಲ್ ನಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವರನ್ನ ಮೀಟ್ ಮಾಡೋದಕ್ಕೆ ಅಂತ ಲಾಯರ್ ವೇಷ ಹಾಕೊಂಡು ಬರ್ತಾಳೆ. ಯಾಕಂದ್ರೆ ಅವರ ಕೈಯಿಂದ ಸತ್ತೋಗಿರುವಂತ ಪಾಲ್ಮೋಸಿಸ್ ಮಮ್ಮಿನ ಮತ್ತೆ ಬದುಕಿಸೋದಕ್ಕೆ ಅಂತ ಅವಳು ಪ್ರೊಫೆಸರ್ ಜೋಸೆಫ್ಗೆ ನಾನು ಎಡೆಲ್ ಅಂತ ತಿಳಿಸಿ ಪ್ಯಾಲ್ಮೋಸಿಸ್ ಮಮ್ಮಿನ ಅವಳ ಮನೆಗೆ ಈಜಿಪ್ಟ್ ನಿಂದ ತಂದಿರುವಂತ ವಿಷಯನ ತಿಳಿಸ್ತಾಳೆ. ಆ ವಿಷಯನ ಕೇಳಿ ಜೋಸೆಫ್ಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಅವರು ಎಡೆಲ್ಗೆ ನೀನು ಸ್ವಲ್ಪ ದಿನ ಕಾಯ್ಬೇಕಾಗುತ್ತೆ, ಈ ಪೊಲೀಸ್ನವರು ಮೋನ್ಸ್ಟರ್ ಪಕ್ಷಿಯ ವಿಷಯಕ್ಕೋಸ್ಕರ ಇಲ್ಲಿ ನನ್ನನ್ನ
ಬಂಧಿಸಿದರೆ ಇಲ್ಲಿಂದ ನಾನು ಹೊರಗಡೆ ಬಂದ್ಮೇಲೆ ಪೋಲ್ ಮೋಸಿಸ್ ಮಮ್ಮಿಗೆ ಜೀವ ಬರ್ಸೋಣ ಅಂತ ಹೇಳ್ತಾರೆ. ಅದಕ್ಕೆ ಎಡೆಲ್ ಅಷ್ಟಿನ ನಾನು ಕಾಯೋದಕ್ಕಾಗೋದಿಲ್ಲ, ನಿಮ್ಮನ್ನ ಇವಾಗ್ಲೇ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ನಿಜವಾದ ಲಾಯರ್ ಪ್ರೊಫೆಸರ್ ಜೋಸೆಫ್ ನ ಮೀಟ್ ಮಾಡೋದಕ್ಕೆ ಅಂತ ಬಂದ್ಬಿಡ್ತಾರೆ. ಅದರಿಂದ ಪೊಲೀಸ್ನವರು ಎಡೆಲ್ ನ ಅಲ್ಲಿಂದ ಹೊರಗಡೆ ಹಾಕ್ತಾರೆ. ಈ ಕಡೆ ಇನ್ಸ್ಪೆಕ್ಟರ್ ಆಲ್ಬರ್ಟ್ ಮತ್ತೆ ಕಮಿಷನರ್ ಇಬ್ರು ಮೋನ್ಸ್ಟರ್ ಪಕ್ಷಿನ ಕಂಡಿಡಿಯೋದಕ್ಕೆ ಎಫಿಲ್ ಟವರ್ ಮೇಲ್ಗಡೆ ಬಂದು ಒಂದು ಸ್ಕೋಪ್ ನಲ್ಲಿ ನೋಡ್ತಿರ್ತಾರೆ. ಇನ್ಸ್ಪೆಕ್ಟರ್ ಆಲ್ಬರ್ಟ್ ಎಂದಿನಂತೆ ಸ್ವಲ್ಪ ಫುಡ್ ನ ತಿಂತಾ ಇರ್ತಾರೆ. ಅವಾಗ ಅಲ್ಲಿ ಏನೋ ಸೌಂಡ್ ಆಗ್ಬಿಡುತ್ತೆ. ಆ ಸೌಂಡ್ ಏನಿರ್ಬೋದು ಅಂತ ಆಲ್ಬರ್ಟ್ ಮೇಲ್ಗಡೆ ನೋಡಿದ್ರೆ ಆ ಮೋನ್ಸ್ಟರ್ ಪಕ್ಷಿ ಆ ಟವರ್ ಮೇಲ್ಗಡೆನೆ ಇರುತ್ತೆ. ಅದನ್ನ ನೋಡಿ ಅವರಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅದು ಅಲ್ಲಿಂದ ಹಾರೋಗ್ಬಿಡುತ್ತೆ. ಈಗಿರ್ಬೇಕಾದ್ರೆ ಇನ್ನೊಂದ್ ಕಡೆ ಎಡೆಲ್ ಪ್ರೊಫೆಸರ್ ಜೋಸೆಫ್ ನ ಜೈಲಿನಿಂದ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ತುಂಬಾ ವೇಷಗಳನ್ನ ಹಾಕೊಂಡು ಜೈಲ್ ಒಳಗಡೆ ಬಂದು ಎಲ್ಲಾ ರೀತಿ ಪ್ರಯತ್ನ ಪಡ್ತಿರ್ತಾಳೆ. ಆದ್ರೂ ಕೂಡ ಆ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗಿ ಅವರು ಅವಳನ್ನ ಹೊರಗಡೆ ಹಾಕ್ತಿರ್ತಾರೆ. ಅದೇ ರೀತಿ ಅವಳು ಕೊನೆಯದಾಗಿ ಪೊಲೀಸ್ ಮೆನ್ ತರ ವೇಷ ಹಾಕೊಂಡು ನೈಟ್ ಡ್ಯೂಟಿಗೆ ಅಂತ ಬಂದು ಅಲ್ಲಿದ್ದಂತ ಪೊಲೀಸ್ ನ ಹೊರಗಡೆ ಕಳಿಸಿ ಪ್ರೊಫೆಸರ್ ಜೋಸೆಫ್ ಸೆಲ್ ಹತ್ರ ಬಂದು ಅವರನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾಳೆ. ಆದ್ರೆ ಅಷ್ಟರಲ್ಲಿ ಅಲ್ಲಿ ಜೋಸೆಫ್ ಇರೋದಿಲ್ಲ, ಅಲ್ಲಿ ಬೇರೆ ಕೈದಿ ಇರ್ತಾನೆ. ಅವನು ಪ್ರೊಫೆಸರ್ ಜೋಸೆಫ್ ನ ನಾಳೆ ಗಲ್ಲಿಗೇರಿಸ್ತಾರೆ, ಅದರಿಂದ ಅವರನ್ನ ಇಲ್ಲಿಂದ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಹಾಗಾಗಿ ಎಡೆಲ್ ನೆಕ್ಸ್ಟ್ ಪ್ರೆಸಿಡೆಂಟ್ ನ ಮೀಟ್ ಮಾಡಿ ಪ್ರೊಫೆಸರ್ ಜೋಸೆಫ್ ನ ಗಲ್ಲಿಂದ ಸೇವ್ ಮಾಡಿ ಅಂತ ಕೇಳ್ತಾಳೆ. ಆದ್ರೆ ಅದಕ್ಕೆ ಪ್ರೆಸಿಡೆಂಟ್ ಒಪ್ಪೋದಿಲ್ಲ. ಅವರಿಂದ ಇವಾಗಲೇ 3 ಜನ ಸತ್ತಿದ್ದಾರೆ, ಇನ್ನು ಆ ಮೋನ್ಸ್ಟರ್ ಪಕ್ಷಿ ಎಷ್ಟ್ ಜನನ ಸಾಯಿಸುತ್ತೆ ಅಂತ ನಮಗೆ ಗೊತ್ತಿಲ್ಲ, ಅದರಿಂದ ನಾವು ಅವರನ್ನ ಈ ಶಿಕ್ಷೆಯಿಂದ ಸೇವ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆ ಪ್ರೆಸಿಡೆಂಟ್ ಸಾಕಿರುವಂತ ನಾಯಿ ತುಂಬಾ ಬಗ್ಲೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದ್ರೆ ಆ ಮೋನ್ಸ್ಟರ್ ಪಕ್ಷಿ ಅವ್ರ ಹಿಂದೆನೆ ಕೂತಿರುತ್ತೆ. ಅದನ್ನ ನೋಡಿ ಎಡೆಲ್ ಆ ಪಕ್ಷಿ ಪ್ರೆಸಿಡೆಂಟ್ ಗೆ ಏನಾದ್ರೂ ತೊಂದರೆ ಮಾಡಬಹುದು ಅಂತ ಹೇಳಿ ಅವಳು ಅವ್ರ ಹತ್ರ ಹೋಗಿ ಅವರನ್ನ ತಪ್ಕೊಂಡು ಕೆಳಗಡೆ ಬಿದ್ದೋಗ್ತಾಳೆ. ಅಷ್ಟರಲ್ಲಿ ಆ ಮೋನ್ಸ್ಟರ್ ಪಕ್ಷಿ ಪ್ರೆಸಿಡೆಂಟ್ ಸಾಕಿರುವಂತ ನಾಯಿನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಎಡೆಲ್ ಪ್ರೆಸಿಡೆಂಟ್ ನ ಕೆಳಗಡೆ ಬೀಳ್ಸಿದ್ರಿಂದ ಪೊಲೀಸ್ನವರು ಅವಳನ್ನ ಅರೆಸ್ಟ್ ಮಾಡ್ತಾರೆ. ಈ ಕಡೆ ಇನ್ಸ್ಪೆಕ್ಟರ್ ಆಲ್ಬರ್ಟ್ ಮತ್ತೆ ಕಮಿಷನರ್ ಇಬ್ರು ಮೋನ್ಸ್ಟರ್ ಪಕ್ಷಿ ನಾನ್ ವೆಜ್ ತಿನ್ನುತ್ತೆ ಅಂತ ತಿಳ್ಕೊಂಡು ಅವ್ರ ಮುಂದೆ ಸ್ವಲ್ಪ ಕುರಿಗಳನ್ನ ಕಟ್ಟಾಕಿ ಅವ್ರುಗಳು ಕೂಡ ಕುರಿ ವೇಷ ಹಾಕೊಂಡು ಆ ಮೋನ್ಸ್ಟರ್ ಪಕ್ಷಿಗೋಸ್ಕರ ಕಾಯ್ತಾ ಇರ್ತಾರೆ. ಇನ್ನೊಂದ್ ಕಡೆ ಮೋನ್ಸ್ಟರ್ ಪಕ್ಷಿ ಪ್ರೆಸಿಡೆಂಟ್ ನಾಯಿನ ಎತ್ಕೊಂಡು ಒಂದು ಜಾಗಕ್ಕೆ ಬರುತ್ತೆ. ಆ ಜಾಗಕ್ಕೆ ಆಲ್ರೆಡಿ ಪ್ರೊಫೆಸರ್ ಮೆನಾಡೋ ಮತ್ತೆ ಜೊಬರಾಸ್ಕಿ ಇಬ್ರು ಬಂದಿರ್ತಾರೆ. ಆ ಜಾಗನ ಜೊಬರಾಸ್ಕಿ ಕಂಡಿಡಿರ್ತಾನೆ. ಆ ಪಕ್ಷಿ ತುಂಬಾ ದಿನಗಳಿಂದ ಆ ಜಾಗದಲ್ಲೇ ವಾಸ ಆಗಿದೆ ಅನ್ನೋದು ಅವ್ರಗಳಿಗೆ ಗೊತ್ತಾಗುತ್ತೆ. ಈ ಕಡೆ ಪೊಲೀಸ್ನವರು ಎಡೆಲ್ ನ ಸ್ಟೇಷನ್ ಕರ್ಕೊಂಡು ಬಂದು ಅವಳು ಪ್ರೆಸಿಡೆಂಟ್ ಹತ್ರ ಯಾಕೆ ಹೋಗಿದ್ಲು ಅನ್ನೋದ್ರ ಬಗ್ಗೆ ಎಂಕ್ವೈರಿ ಮಾಡಿ ಅವಳು ಪ್ರೆಸಿಡೆಂಟ್ ನ ಮೋನ್ಸ್ಟರ್ ಪಕ್ಷಿಯಿಂದ ಬಚಾವ್ ಮಾಡಿದಾಳೆ ಅನ್ನೋ ಕಾರಣಕ್ಕೆ ಹೊರಗಡೆ ಬಿಡ್ತಾರೆ. ನಂತರ ಅವಳು ತುಂಬಾ ಬೇಜಾರದಲ್ಲಿ ನನ್ನ ಎಲ್ಲಾ ಪ್ರಯತ್ನಗಳು ವಿಫಲವಾದ್ವಲ್ಲ ಅಂತ ಅನ್ಕೊಂಡು ಅವಳ ಅಕ್ಕನ ಹತ್ರ ಬಂದು ನನಗೆ ಇನ್ನ ಯಾವ ದಾರಿನೂ ಉಳ್ತಿಲ್ಲ ಅಕ್ಕ ಅಂತ ಹೇಳ್ತಿರ್ತಾಳೆ. ಅದಾದ್ಮೇಲೆ ಅವಳು ಅವತ್ ರಾತ್ರಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಅವಾಗ್ಲೇ ಜೊಬರಾಸ್ಕಿ ಕೊಟ್ಟಿದ್ದಂತ ಪತ್ರನ ಓದ್ತಿರ್ತಾಳೆ. ಆ ಪತ್ರದಲ್ಲಿ ಅವನು ಮೋನ್ಸ್ಟರ್ ಪಕ್ಷಿ ಬಗ್ಗೆ ಬರ್ದಿರ್ತಾನೆ. ಅದು ಎಲ್ಲಿದೆ, ಏನ್ ತಿನ್ನುತ್ತೆ, ಅದು ವಾಸ ಮಾಡುವಂತಹ ಜಾಗ ನನಗೆ ಗೊತ್ತಿದೆ ಅಂತ ಬರ್ದಿರ್ತಾನೆ. ಅದರಿಂದ ಇಮಿಡಿಯೇಟ್ ಆಗಿ ಎಡೆಲ್ ಜೊಬರಾಸ್ಕಿ ಹತ್ರ ಬಂದು ಅವನನ್ನ ತಕ್ಕೊಂಡು ಅವನಿಗೆ ಕಿಸ್ ಮಾಡಿ ಇವಾಗ್ಲೇ ನಾವು ಮೋನ್ಸ್ಟರ್ ಪಕ್ಷಿ ಇರುವಂತ ಜಾಗಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಅದರಿಂದ ಜೊಬರಾಸ್ಕಿ ಎಡೆಲ್ ನ ಮೋನ್ಸ್ಟರ್ ಪಕ್ಷಿ ಇರುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಆ ಪಕ್ಷಿನ ನೋಡಿ ಎಡೆಲ್ ಒಂದು ಪ್ಲಾನ್ ಮಾಡ್ತಾಳೆ. ಅದೇನಂದ್ರೆ ಆ ಪಕ್ಷಿನ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಅದ್ರ ಹತ್ರ ಹೋಗಿ ಅವಳು ಹಾಕೊಂಡಿರುವಂತ ಶಾಲ್ನ ಆ ಪಕ್ಷಿ ಮೇಲ್ಗಡೆ ಹಾಕಿ ಅದನ್ನ ಇಟ್ಕೊಂಡು ಅದಕ್ಕೆ ನೈಸ್ ಮಾಡ್ತಾ ಅದ್ರ ಮೇಲ್ಗಡೆ ಹತ್ಬಿಡ್ತಾಳೆ. ಅದರಿಂದ ಆ ಪಕ್ಷಿ ಅವಳನ್ನ ಕೆಳಗಡೆ ಬೀಳ್ಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರುತ್ತೆ. ಆದ್ರೂ ಕೂಡ ಎಡೆಲ್ ಆ ಪಕ್ಷಿನ ತುಂಬಾ ಗಟ್ಟಿಯಾಗಿ ಇಟ್ಕೊಂಡು ಅದನ್ನ ಪಳಗಿಸ್ತಾ ಇರ್ತಾಳೆ. ಸ್ವಲ್ಪ ಹೊತ್ತು ಆ ಪಕ್ಷಿ ನೆಗ್ದಾಡಿ ನಂತರ ಅದು ಕೂಲ್ ಆಗ್ಬಿಡುತ್ತೆ. ಅವಾಗ ಎಡೆಲ್ ಆ ಪಕ್ಷಿನ ಆರಿಸ್ಕೊಂಡು ಸಿಟಿ ಒಳಗಡೆ ಹೋಗ್ತಾಳೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಪೊಲೀಸ್ನವರು ಪ್ರೊಫೆಸರ್ ಜೋಸೆಫ್ ನ ಗಲ್ಲಿಗೆ ಹಾಕೋದಕ್ಕೆ ಅಂತ ಕರ್ಕೊಂಡ್ ಬಂದು ಇನ್ನೇನ್ ಅವರನ್ನ ಗಲ್ಲಿಗೆ ಹಾಕ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಎಡೆಲ್ ಮೋನ್ಸ್ಟರ್ ಪಕ್ಷಿನ ಕರ್ಕೊಂಡ್ ಬಂದು ಪ್ರೊಫೆಸರ್ ಜೋಸೆಫ್ ನ ಅಲ್ಲಿಂದ ಎತ್ಕೊಂಡು ಹೋಗ್ಬಿಡ್ತಾಳೆ. ಆ ಪಕ್ಷಿ ಹಾರೋಗ್ತಿರೋದನ್ನ ಕಮಿಷನರ್ ನೋಡಿ ಅವರು ಕೂಡ ಆ ಪಕ್ಷಿಯಿಂದನೇ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಎಡೆಲ್ ಪ್ರೊಫೆಸರ್ ಜೋಸೆಫ್ ನ ಪಕ್ಷಿ ವಾಸವಾಗಿರುವಂತಹ ಜಾಗಕ್ಕೆ ಕರ್ಕೊಂಡ್ ಬಂದು ಅವರನ್ನ ರಿಲೀಸ್ ಮಾಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮೆನಾಡೋ ಬಂದು ಅವರು ಪ್ರೊಫೆಸರ್ ಜೋಸೆಫ್ ನ ನೋಡಿ ತುಂಬಾ ಖುಷಿಯಿಂದ ಅವರಿಬ್ರು ಒಬ್ರಿಗೊಬ್ರು ತಪ್ಕೊಳ್ತಾರೆ. ಅವರಿಬ್ರು ಬಾಲ್ಯದ ಸ್ನೇಹಿತರಾಗಿರ್ತಾರೆ. ಈಗಿರ್ಬೇಕಾದ್ರೆ ಅಲ್ಲಿಗೆ ಪೊಲೀಸ್ ಕಮಿಷನರ್ ಬಂದು ಮೋನ್ಸ್ಟರ್ ಪಕ್ಷಿಗೆ ಶೂಟ್ ಮಾಡ್ಬಿಡ್ತಾರೆ. ಆ ಪಕ್ಷಿಗೆ ಪ್ರೊಫೆಸರ್ ಜೋಸೆಫ್ ಜೀವ ಕೊಟ್ಟಿರೋದ್ರಿಂದ ಆ ಮೋನ್ಸ್ಟರ್ ಪಕ್ಷಿಗೆ ಇಂಜುರಿ ಆದ ರೀತಿನೇ ಪ್ರೊಫೆಸರ್ ಜೋಸೆಫ್ಗೂ ಕೂಡ ಇಂಜುರಿ ಆಗ್ಬಿಡುತ್ತೆ. ಅದನ್ನ ನೋಡಿ ಮೆನಾಡ್ ಕಮಿಷನರ್ ಹತ್ರ ಬಂದು ಅವರ ಕೈಯಲ್ಲಿದ್ದಂತ ಗನ್ನ ಕಿತ್ಕೊಂಡು ನಿಮ್ಗೆ ಎಷ್ಟ್ ಧೈರ್ಯ, ನನ್ನ ಸ್ನೇಹಿತನನ್ನೇ ಶೂಟ್ ಮಾಡ್ಬಿಟ್ರಲ್ಲ, ನಾನ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ, ನಿಮ್ಗೂ ಕೂಡ ಶೂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದರಿಂದ ಆ ಕಮಿಷನರ್ ಎದ್ರುಕೊಂಡು ಅಲ್ಲಿಂದ ಓಡೋಗ್ತಾರೆ. ನಂತರ ಎಡೆಲ್ ಜೊಬ್ರಾಸ್ಕಿಗೆ ನೀನು ಆ ಪಕ್ಷಿಗೆ ಫಸ್ಟ್ ಏಡ್ ಮಾಡು, ನಾನು ಪ್ರೊಫೆಸರ್ ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ, ನೆನ್ಪಿರ್ಲಿ ಇವ್ರಿಬ್ರಲ್ಲಿ ಯಾರ್ ಜೀವ ಹೋದ್ರು ಕೂಡ ಇಬ್ರು ಸತ್ತೋಗ್ತಾರೆ ಅಂತ ಹೇಳಿ ಅವಳು ಪ್ರೊಫೆಸರ್ ನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅದಾದ್ಮೇಲೆ ಎಡೆಲ್ ಪ್ರೊಫೆಸರ್ ಜೋಸೆಫ್ ನ ಅವಳ ಮನೆಗ್ ಕರ್ಕೊಂಡ್ ಬಂದು ನಾವ್ ಇವಾಗ ಏನ್ ಮಾಡ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅವರು ಹಳೆ ಕಾಲದ ವಸ್ತುಗಳನ್ನ ನನ್ನ ಸುತ್ತ ಸರ್ಕಲ್ ಮಾಡಿ ಇಡು ಅಂತ ಹೇಳ್ತಾರೆ. ಅದರಿಂದ ಎಡೆಲ್ ಅವಳ ಹತ್ರ ಇದ್ದಂತಹ ಎಲ್ಲಾ ಪ್ರಾಚೀನ ಕಾಲದ ವಸ್ತುಗಳನ್ನ ತಂದು ಪ್ರೊಫೆಸರ್ ಜೋಸೆಫ್ ಸುತ್ತ ಇಡ್ತಾ ಇರ್ತಾಳೆ. ಅಷ್ಟೊತ್ತಿಗಾಗ್ಲೇ ಅವರ ಬಾಡಿಯಿಂದ ತುಂಬಾನೇ ಬ್ಲಡ್ ಬ್ಲೀಡಿಂಗ್ ಆಗ್ತಿರುತ್ತೆ. ಈ ಕಡೆ ಜೊಬರಾಸ್ಕಿ ಮೋನ್ಸ್ಟರ್ ಪಕ್ಷಿಗೆ ಫಸ್ಟ್ ಏಡ್ ಮಾಡೋದಕ್ಕೆ ಅಂತ ಎಲ್ಲಾ ವಸ್ತುಗಳನ್ನ ತಗೊಂಡ್ ಬರ್ತಾನೆ. ಆದ್ರೆ ಅವನಿಗೆ ಆ ಪಕ್ಷಿ ಹತ್ರ ಹೋಗೋದಕ್ಕೆ ತುಂಬಾನೇ ಭಯ ಆಗ್ತಿರುತ್ತೆ. ಇನ್ನೊಂದ್ ಕಡೆ ಎಡೆಲ್ ಎಲ್ಲಾ ಪ್ರಾಚೀನ ಕಾಲದ ವಸ್ತುಗಳನ್ನ ಪ್ರೊಫೆಸರ್
ಪ್ರೊಫೆಸರ್ ಜೋಸೆಫ್ ಸುತ್ತ ಇಟ್ಟು ಅವಳ ಅಕ್ಕನ ಅಲ್ಲಿ ಕರ್ಕೊಂಡ್ ಬಂದು ಪ್ರೊಫೆಸರ್ಗೆ ನಿಮ್ಮ ಕೆಲ್ಸನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾಳೆ. ಅದರಿಂದ ಪ್ರೊಫೆಸರ್ ಅವರ ಶಕ್ತಿನೆಲ್ಲ ಯೂಸ್ ಮಾಡಿ ಅವರು ಪಾಲ್ಮೋಸಿಸ್ ಆತ್ಮದ ಜೊತೆ ಕನೆಕ್ಟ್ ಆಗ್ತಿರ್ತಾರೆ. ಅದರಿಂದ ಅವರ ಸುತ್ತ ಇದ್ದಂತ ವಸ್ತುಗಳೆಲ್ಲ ಗಾಳಿನಲ್ಲಿ ತೇಲ್ತಿರ್ತವೆ. ಹಾಗೆ ಪ್ರೊಫೆಸರ್ ಕೂತಿದ್ದಂತ ಕುರ್ಚಿ ಕೂಡ ಗಾಳಿನಲ್ಲಿ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವಸ್ತುಗಳೆಲ್ಲ ಗಾಳಿನಲ್ಲಿ ಪ್ರೊಫೆಸರ್ ಸುತ್ತ ಸುತ್ತಾ ಇರ್ಬೇಕಾದ್ರೆ ಪ್ರೊಫೆಸರ್ ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಬಿದ್ದೋಗ್ತಾರೆ. ಈ ಕಡೆ ಮೋನ್ಸ್ಟರ್ ಪಕ್ಷಿ ಕೂಡ ಕೆಳಗಡೆ ಬಿದ್ದೋಗುತ್ತೆ. ಅಂದ್ರೆ ಪ್ರೊಫೆಸರ್ ಮತ್ತೆ ಮೋನ್ಸ್ಟರ್ ಪಕ್ಷಿ ಇಬ್ರು ಒಟ್ಟಿಗೆ ಸತ್ತೋಗಿರ್ತಾರೆ. ಅದನ್ನ ನೋಡಿ ಎಡೆಲ್ ತುಂಬಾನೇ ದುಃಖ ಪಡ್ತಿರ್ತಾಳೆ. ಕೊನೆಗೂ ಪಾಲ್ಮೋಸಿಸ್ ಮಮ್ಮಿಗೆ ಜೀವ ಬರ್ಸೋದಕ್ಕೆ ಆಗ್ಲಿಲ್ಲ ಅಂತ. ಆದ್ರೆ ಅಷ್ಟರಲ್ಲಿ ಪಾಲ್ಮೋಸಿಸ್ ಮಮ್ಮಿಗೆ ಜೀವ ಬಂದ್ಬಿಡುತ್ತೆ. ಅದು ಬಾಕ್ಸ್ ಇಂದ ಹೊರಗಡೆ ಬಂದು ಪ್ರೊಫೆಸರ್ ಜೋಸೆಫ್ ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿರುತ್ತೆ. ಪ್ರೊಫೆಸರ್ ಬದುಕಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು ಅಂತ. ನಂತರ ಅದು ಎಡೆಲ್ ಸಿಸ್ಟರ್ ಹತ್ರ ಹೋಗಿ ಇವರು ನಾರ್ಮಲ್ ಆಗಿಲ್ವಾ ಅಂತ ಕೇಳುತ್ತೆ. ಅದಕ್ಕೆ ಎಡೆಲ್ ಹೌದು, ಅವಳು ನನ್ನ ಅಕ್ಕ, ಅವಳು ಕೋಮದಲ್ಲಿದ್ದಾಳೆ, ಅವಳನ್ನ ನೀವು ಹುಷಾರ್ ಮಾಡ್ತೀರಾ ಅಂತ ಕೇಳ್ತಾಳೆ. ಅವಾಗ ಪಾಲ್ಮೋಸಿಸ್ ಈ ಕೆಲಸ ನನ್ ಕೈಯಿಂದ ಆಗೋದಿಲ್ಲ, ಯಾಕಂದ್ರೆ ನಾನೊಬ್ಬ ನ್ಯೂಕ್ಲಿಯರ್ ಫಿಸಿಸಿಸ್ಟ್. ಈ ಕೆಲಸ ಡಾಕ್ಟರ್ ರಾಮ್ಸೆಸ್ ನಿಂದನೇ ಸಾಧ್ಯ. ತೊಂದ್ರೆ ಇಲ್ಲ, ಅವರನ್ನ ನನ್ನ ಇಟ್ಟಿದಂತ ಜಾಗದಲ್ಲೇ ಪಕ್ಕದಲ್ಲಿಟ್ಟಿದ್ರು. ಅವ್ರು ನಿನ್ನ ಸಿಸ್ಟರ್ ನ ಸರಿ ಮಾಡ್ತಾರೆ ಅಂತ ಹೇಳಿ ಅದೇ ಕಾಫಿ ಇಟ್ಕೊಂಡ್ ಬಂದು ಕುಡಿತಾ ನಿನ್ನ ಸಿಸ್ಟರ್ಗೆ ಏನಾಯ್ತು ಅಂತ ಕೇಳುತ್ತೆ. ಅವಾಗ ಎಡಲ್ ಹಿಂದೆ ನಡೆದಿದ್ ವಿಷಯನೆಲ್ಲ ಪಾಲ್ಮೋಸಿಸ್ ಮಮ್ಮಿ ಹತ್ರ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇನಂದ್ರೆ ನನ್ನ ಅಕ್ಕನಿಗೆ ನಾನಂದ್ರೆ ತುಂಬಾನೇ ಇಷ್ಟ, ನನ್ಗೂ ಕೂಡ ನನ್ನ ಅಕ್ಕ ಅಂದ್ರೆ ಪ್ರಾಣ. ಈಗಿರ್ಬೇಕಾದ್ರೆ ಒಂದಿನ ನಾವಿಬ್ರು ಟೆನ್ನಿಸ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವಿಬ್ರು ಆ ಗೇಮ್ ನ ಆಡ್ತಾ ಆಡ್ತಾ ಬಾಲ್ ನ ತುಂಬಾ ಸ್ಪೀಡ್ ಆಗಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಸಮಯದಲ್ಲಿ ನಾನು ಹೊಡೆದಂತ ಬಾಲ್ ಹೋಗಿ ನನ್ನ ಸಿಸ್ಟರ್ ತಲೆಗೆ ಹೊಡೆದ್ಬಿಡ್ತು. ಅದರಿಂದ ಅವಳು ಕೆಳಗಡೆ ಬೀಳ್ತಾ ಇರ್ಬೇಕಾದ್ರೆ ಅವಳು ತಲೆಗಾಕಿದ್ದಂತ ಏರ್ ಪಿನ್ ಹಸ್ಕೊಂಡು ಕರೆಕ್ಟ್ ಆಗಿ ಅವಳ ತಲೆಗೆನೆ ಚುಚ್ಕೊಂಡ್ಬಿಡ್ತು. ಅವತ್ತಿಂದ ಇವತ್ತಿನವರೆಗೂ ಅವಳು ನನ್ನ ಹತ್ರ ಒಂದ್ ಮಾತು ಕೂಡ ಆಡಿಲ್ಲ ಅಂತ ಹೇಳ್ತಾಳೆ. ಆ ಸ್ಟೋರಿನೆಲ್ಲ ಕೇಳಿ ಪಾಲ್ಮೋಸಿಸ್ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು, ನಾನ್ ನಿನ್ಗೆ ಯಾವುದೇ ರೀತಿ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಈ ಪ್ರೊಫೆಸರ್ ನಿಜವಾಗ್ಲೂ ತುಂಬಾನೇ ಅದ್ಭುತ ಕೆಲಸ ಮಾಡಿದ್ದಾರೆ. 2 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ಯಾವ್ಯಾವ ಮಮ್ಮಿಗಳಿದ್ವೋ ಅವಕ್ಕೆಲ್ಲ ಜೀವ ಬರ್ಸಿದ್ದಾರೆ. ಆದಷ್ಟು ಬೇಗ ನಾನು ಅವುಗಳನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಿರುತ್ತೆ. ಅದನ್ನ ಕೇಳಿ ಎಡಲ್ ಪೇಪರ್ ನ ನೋಡ್ತಾಳೆ. ಅದರಲ್ಲಿ ಕೆಲವು ಮಮ್ಮೀಸ್ ಗಳನ್ನ ಒಂದು ಮ್ಯೂಸಿಯಂ ನಲ್ಲಿ ಎಕ್ಸ್ಪೋಸಿಗೆ ಇಟ್ಟಿದ್ದಾರೆ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಆ ಮ್ಯೂಸಿಯಂ ನಲ್ಲಿ ಏನಾದ್ರೂ ಡಾಕ್ಟರ್ ರಾಮ್ಸೆಸ್ ಮಮ್ಮಿ ಇರ್ಬಹುದಾ ಅಂತ ಎಡಲ್ ಅನ್ಕೊಂಡು ಪಾಲ್ಮೋಸಿಸ್ ಮತ್ತೆ ಅವಳ ಅಕ್ಕನನ್ನ ಕರ್ಕೊಂಡು ಆ ಮ್ಯೂಸಿಯಂ ಹತ್ರ ಬರ್ತಾಳೆ. ನಂತರ ಅವರೆಲ್ಲ ಆ ಮ್ಯೂಸಿಯಂ ಒಳಗಡೆ ಬಂದು ಪಾಲ್ಮೋಸಿಸ್ ಮಮ್ಮಿಯ ಸಹಾಯದಿಂದ ಮಮ್ಮಿಗಳು ಎಲ್ಲಿದ್ದಾವೆ ಅಂತ ತಿಳ್ಕೊಂಡು ಅದರ ರೂಮ್ ಒಳಗಡೆ ಬರ್ತಾರೆ. ಅಲ್ಲಿ ತುಂಬಾನೇ ಮಮ್ಮಿಗಳ ಬಾಕ್ಸ್ ಗಳಿರ್ತವೆ. ಅದರಿಂದ ಎಡಲ್ ಆ ಬಾಕ್ಸ್ ಗಳನ್ನೆಲ್ಲ ಓಪನ್ ಮಾಡಿ ಆ ಮಮ್ಮಿಗಳಿಗೆ ನೀವು ಡಾಕ್ಟರ್ ರಾಮ್ಸೆಸ್ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಆ ಮಮ್ಮಿಗಳೆಲ್ಲ ಇಲ್ಲ ಅಂತ ಹೇಳ್ತಿರ್ತವೆ. ನಂತರ ಆ ಮಮ್ಮಿಗಳೆಲ್ಲ ಬಾಕ್ಸ್ ಇಂದ ಹೊರಗಡೆ ಬಂದು ಅವರ ರಾಜ ಇರುವಂತ ಬಾಕ್ಸ್ ನ ಓಪನ್ ಮಾಡ್ತವೆ. ಅವಾಗ ಅದ್ರೊಳಗಡೆಯಿಂದ ರಾಜ ಮೇಲ್ಗಡೆ ಎದ್ದು ಒಳ್ಳೆ ನಿದ್ದೆ ಬಂದಿತ್ತು ಅಂತ ಹೇಳ್ತಿರ್ತಾರೆ. ಹೇಳ್ಬೇಕು ಅಂದ್ರೆ ಎಡಲ್ ಹುಡುಕ್ತಿರುವಂತಹ ಡಾಕ್ಟರ್ ರಾಮ್ಸೆಸ್ ಅವರನ್ನ ಪಾಲ್ಮೋಸಿಸ್ ಎಡಲ್ಗೆ ಪರಿಚಯ ಮಾಡ್ಕೊಡುತ್ತೆ. ಅವರು ಎಡಲ್ ನ ನೋಡಿ ಈ ಹುಡುಗಿ ಮತ್ತೆ ನೀನು ಇದ್ ಯಾವ ರೀತಿ ಬಟ್ಟೆ ಹಾಕಿದೀರಾ ಅಂತ ಕೇಳ್ತಾರೆ. ಅದಕ್ಕೆ ಪಾಲ್ಮೋಸಿಸ್ ಮಹಾರಾಜ ಇವಾಗಿನ ಸಂಸ್ಕೃತಿ ಇದೇ ರೀತಿ ಇರೋದು, ದೇಶ ತುಂಬಾನೇ ಬೆಳೆದ್ಬಿಟ್ಟಿದೆ. ಈ ಹುಡುಗಿ ನನ್ನನ್ನ ಡಾಕ್ಟರ್ ಅಂತ ತಿಳ್ಕೊಂಡು ನನಗೆ ಜೀವ ಬರ್ಸಿದಾಳೆ, ಯಾಕಂದ್ರೆ ಅವಳ ಅಕ್ಕನನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ದಯವಿಟ್ಟು ನೀವು ದೊಡ್ಡ ಮನ್ಸ್ ಮಾಡಿ ಈ ಮಗುನ ಮೊದ್ಲಿಂದ ರೀತಿ ಮಾಡಿ ಅಂತ ಕೇಳ್ಕೊಳ್ಳುತ್ತೆ. ಅದಕ್ಕೆ ಆ ಮಹಾರಾಜ ಇಷ್ಟು ಚಿಕ್ಕ ವಿಷಯಕ್ಕೋಸ್ಕರ ನನ್ನನ್ನ ನಿದ್ದೆಯಿಂದ ಎಬ್ಸಿದ್ರ ಅಂತ ಕೇಳ್ತಾರೆ. ಅವಾಗ ಎಡಲ್ ತುಂಬಾ ದುಃಖದಿಂದ ನಾನು 5 ವರ್ಷಗಳಿಂದ ನನ್ನ ಸಿಸ್ಟರ್ ನ ಗುಣಪಡಿಸೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ದೀನಿ. ಈ ಅಪರಾಧದಿಂದ ಪ್ರತಿದಿನ ನಾನು ಬರೀ ನೋವಲ್ಲೇ ಕಳೀತಾ ಇದ್ದೀನಿ, ಯಾಕಂದ್ರೆ ಇಷ್ಟೆಲ್ಲ ಆಗಿದ್ದು ನನ್ ತಪ್ಪಿಂದ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಅಳ್ತಾಳೆ. ಅವಾಗ ಅವಳಿಗೆ ಪಾಲ್ಮೋಸಿಸ್ ಸಮಾಧಾನ ಮಾಡ್ತಿರುತ್ತೆ. ಎಡಲ್ ನ ನೋಡಿ ಮಹಾರಾಜನಿಗೆ ಸ್ವಲ್ಪ ಕನಿಕರ ಬಂದು ನಾವು ನಮ್ಮ ಪ್ರಯತ್ನನ ಮಾಡ್ತೀವಿ, ಉಳ್ದಿದ್ದು ಆ ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ನಂತರ ಆ ಮಮ್ಮಿಗಳೆಲ್ಲ ಎಡಲ್ ಸಿಸ್ಟರ್ಗೆ ಚುಚ್ಚಿರುವಂತ ಏರ್ ಪಿನ್ ನ ಹೊರಗಡೆ ತೆಗೆದು ಅವಳನ್ನ ಒಂದು ಜಾಗದಲ್ಲಿ ಮಲಗಿಸಿ ಅಲ್ಲಿ ಮ್ಯೂಸಿಯಂ ನಲ್ಲಿ ಇರುವಂತಹ ಕೆಲವು ವಸ್ತುಗಳಿಂದ ಒಂದು ಔಷಧಿನ ರೆಡಿ ಮಾಡಿ ಆ ಔಷಧಿನ ತೆಗೆದು ಎಡಲ್ ಸಿಸ್ಟರ್ ತಲೆಗೆ ಹಚ್ಚುತ್ತಾರೆ. ಅದಾದ್ಮೇಲೆ ಮಹಾರಾಜ ಎಡಲ್ ಸಿಸ್ಟರ್ ನ ಪರಿಶೀಲನೆ ಮಾಡಿ ನಮ್ ಕೆಲ್ಸ ಮುಗಿತು, ನಡೀರಿ ನಾವು ಹೊರಗಡೆ ಹೋಗಿ ನಮ್ಮ ರಾಜ್ಯ ಹೇಗಿದೆ ಅಂತ ಸ್ವಲ್ಪ ನೋಡೋಣ ಅಂತ ಹೇಳಿ ಎಲ್ರು ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಅವಾಗ ಎಡಲ್ ಅವಳ ಸಿಸ್ಟರ್ ನ ಎಬ್ಬಿಸ್ತಾಳೆ. ಸ್ವಲ್ಪ ಸಮಯದ ನಂತರ ಅವರು ಮೇಲ್ಗಡೆ ಎದ್ದು ಎಡಲ್ ನೀನು ನನ್ಗೆನೆ ಬಾಲ್ನ ಹೊಡಿತೀಯಾ, ನಾನ್ ನಿನ್ನ ಅಕ್ಕ ಅಂತ ಹೇಳ್ತಾರೆ. ಅವರನ್ನ ನೋಡಿ ಎಡಲ್ಗೆ ತುಂಬಾನೇ ಖುಷಿ ಆಗುತ್ತೆ. ಈ ಕಡೆ ಮಮ್ಮಿಗಳೆಲ್ಲ ಹೊರಗಡೆ ಬಂದು ಸಿಟಿನೆಲ್ಲ ನೋಡಿ ರಾಮ್ಸೆಸ್ ಮಹಾರಾಜರು ನಿಜವಾಗ್ಲೂ ಇಲ್ಲಿರುವಂತ ಬಿಲ್ಡಿಂಗ್ ಗಳು ತುಂಬಾನೇ ಸುಂದರವಾಗಿದಾವೆ, ಇದ್ರ ಮಧ್ಯದಲ್ಲಿ ನಾವು ಒಂದು ದೊಡ್ಡ ಪಿರಮಿಡ್ ನ ಕಟ್ಟೋಣ ಅಂತ ಹೇಳ್ತಿರ್ತಾರೆ. ನಂತರ ಅವ್ರುಗಳೆಲ್ಲ ನೈಲ್ ನದಿ ಕಡೆ ಹೋಗ್ತಿರ್ತಾರೆ. ನೆಕ್ಸ್ಟ್ ಡೇ ಪೇಪರ್ ನಲ್ಲಿ ಮ್ಯೂಸಿಯಂ ನಲ್ಲಿದ್ದಂತಹ ಮಮ್ಮಿಗಳೆಲ್ಲ ಮಾಯ ಆಗಿದಾವೆ, ಇದು ಪ್ಯಾರಿಸ್ಗೆ ಒಂದು ದೊಡ್ಡ ಶಾಪ ಅಂತ ಬರ್ದಿರುತ್ತೆ. ಆ ನ್ಯೂಸ್ ನ ಪ್ರೆಸಿಡೆಂಟ್ ನೋಡಿ ಮತ್ತೆ ಅವರು ಹೋಮ್ ಮಿನಿಸ್ಟರ್ ಗೆ ಕಾಲ್ ಮಾಡ್ತಾರೆ. ಅವರು ಕೊನೆದಾಗಿ ಇನ್ಸ್ಪೆಕ್ಟರ್ ಆಲ್ಬರ್ಟ್ ಗೆ ಕಾಲ್ ಮಾಡ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.